BCD 2226 ಕಾನ್ಪುರ್ ಉತ್ತರ ಪ್ರದೇಶ ಸೆಕೆಂಡ್ ಪಾರ್ಟ್ ಮುರಳಿ ತಾರೀಖು 30/10/1966 ನುಡಿಸಿರುವಂಥ ತಾರೀಖು 14/9/2016 जो बाप तुमको वर्षा देते हैं ಯಾವ ತಂದೆ ನಿಮಗೆ ಆಸ್ತಿಯನ್ನು ಕೊಡ್ತಾರೆ वो बाप का नाम क्या है? ಆ ತಂದೆಯ ಹೆಸರೇನಾಗಿದೆ? शिव बाप ಶಿವ ತಂದೆ ಆಗಿದ್ದಾರೆ. है? कोई कहे कौन सी आत्मा वर्षा देती है? ಯಾರಾದರೂ ಹೇಳ್ತಾರೆ ಯಾವ ಆತ್ಮ ಆಸ್ತಿಯನ್ನು ಕೊಡ್ತಾರೆ ಅಂತ. तो कहेंगे शिव बाप है वर्षा देने वाला. ಆವಾಗ ಹೇಳ್ತಾರೆ ಶಿವ ತಂದೆ ಆಗಿದ್ದಾರೆ ಆಸ್ತಿಯನ್ನು ಕೊಡುವಂತವರು. नहीं तो बहुत बच्चे ऐसे भी बुद्धू हैं. ಇಲ್ಲಿದ್ರೆ ತುಂಬಾ ಮಕ್ಕಳು ಈ ತರನು ಸಹ ಬುದ್ಧು ಆಗಿದ್ದಾರೆ. कैसे? जो बाप डोरापा देते हैं. ಯಾವ ತರ ಮಕ್ಕಳಾಗಿದ್ದಾರೆ ಅವರಿಗೋಸ್ಕರ ತಂದೆ ಕುಂಟು ನೆಪಗಳನ್ನ ಹೇಳ್ತಾರೆ. कोई मम्मा के मुरीद ओमराधे के. ಕೆಲವರು ಮಮ್ಮನ್ನೇ ಇಷ್ಟಪಡುವಂತವರಾಗಿದ್ದಾರೆ. ಯಾವ ಮಮ್ಮ? ಉಮ್ರಾದೆ ಮಮ್ಮ. कोई बाबा के मुरीद दादा लेखराज ब्रह्मा के. ಕೆಲವರು ಬಾಬನ್ಗೆ ಇಷ್ಟಪಡುವಂತವರಾಗಿರ್ತಾರೆ. ಯಾವ ಬಾಬಾ? ದಾದಾ ಲೇಖರಾಜ್ ಬ್ರಹ್ಮ. शिव बाबा को कोई पूछता ही नहीं. ಶಿವ ಬಾಬನ್ಗಂತೂ ಯಾರು ಕೇಳೋದೇ ಇಲ್ಲ. ऐसे बेसिक में ही है या एडवांस ज्ञान में चलने वालों में भी है? ಈ ತರ ಬೇಸಿಕ್ ನಲ್ಲೇ ಇದೆನಾ ಅಥವಾ ಅಡ್ವಾನ್ಸ್ ಜ್ಞಾನದಲ್ಲಿ ನಡೆಯುವಂತವರಲ್ಲೂ ಸಹ ಇದೆನಾ? एडवांस ज्ञान में चलने वालों में कैसे? ಅಡ್ವಾನ್ಸ್ ಜ್ಞಾನದಲ್ಲಿ ನಡೆಯುವಂತವರಲ್ಲಿ ಯಾವ ತರ ಇದೆ? है एडवांस ज्ञान में कोई से भी पूछ लो. ಅಡ್ವಾನ್ಸ್ ಜ್ಞಾನದಲ್ಲಿ ಯಾರ ಹತ್ರನಾದ್ರೂ ಕೇಳಿ तुम यहाँ किससे वर्षा लेने के लिए आए हो? ನೀವು ಯಾರಿಂದ ಆಸ್ತಿಯನ್ನು ತಗೊಳ್ಳಿಕ್ಕೋಸ್ಕರ ಬಂದಿದ್ದೀರಾ? है तो सब कहेंगे हम तो शिव बाबा से वर्षा लेने आए. ಅವಾಗ ಎಲ್ಲರೂ ಹೇಳ್ತಾರೆ ನಾವಂತೂ ಶಿವಬಾಬನಿಂದ ಆಸ್ತಿಯನ್ನ ತಗೊಳ್ಳಿಕ್ಕೋಸ್ಕರ ಬಂದಿದ್ದೀವಿ ಅಂತ. जिस शिव बाबा से तुम वर्षा लेने आए हो ಯಾವ ಶಿವಬಾಬನಿಂದ ನೀವು ಆಸ್ತಿಯನ್ನ ತಗೊಳ್ಳಿಕ್ಕೋಸ್ಕರ ಬಂದಿದ್ದೀರಾ तो तुम्हारी बुद्धि में कौन सी आत्मा टिकती है कि जो वर्षा देने वाली है? ಮತ್ತೆ ನಿಮ್ಮ ಬುದ್ಧಿಯಲ್ಲಿ ಯಾವ ಆತ್ಮ ಸ್ಥಿತ ಆಗಿರ್ತಾರೆ? ಯಾರು ಆಸ್ತಿಯನ್ನು ಕೊಡುವಂತವರಾಗಿದ್ದಾರೆ? मुक्ति जीवन मुक्ति का ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುವಂತವರಾಗಿದ್ದಾರೆ. शिव बाप टिका हुआ है. ಯಾರೋ ಅಂದ್ರು ಶಿವ ತಂದೆ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಚ್ಚಾ ಶಿವ ತಂದೆ ಸ್ಥಿತ ಆಗಿದಾರ? है शिव बाबा टिका हुआ है. ಶಿವ ಬಾಬಾ ಸ್ಥಿತ ಆಗಿದಾರ? साकार निराकार का मेल तो है, ಸಾಕಾರ ಮತ್ತೆ ನಿರಾಕಾರನ ಕಂಬೈಂಡ್ ರೂಪ ಅಂತೂ ಆಗಿದ್ದಾರೆ. लेकिन उस साकार को कंट्रोल करने वाली आत्मा कौन है? ಆದ್ರೆ ಆ ಸಾಕಾರನ ಕಂಟ್ರೋಲ್ ಮಾಡುವಂತ ಆತ್ಮ ಯಾರಾಗಿದ್ದಾರೆ? है शिव. अगर शिव ज्योति बिंदु याद रहता है, ಶಿವ ಆಗಿದಾರ? ಒಂದ್ ವೇಳೆ ಶಿವ ಜ್ಯೋತಿರ್ಬಿಂದು ನೆನ್ಪಿರ್ತಾರೆ ಅಂದ್ರೆ साकार के साथ, ಸಾಕಾರನ ಜೊತೆಯಲ್ಲಿ, तब तो ठीक है कि तुम ಅವಾಗಂತೂ ಸರಿಯಾಗಿದೆ. शिव बाबा को याद करते हो. ನೀವಂತೂ ಶಿವಬಾಬನ ನೆನ್ಪು ಮಾಡ್ತೀರಾ. अगर साकार चोली की आत्मा ಒಂದ್ ವೇಳೆ ಸಾಕಾರ ಶರೀರಧಾರಿಯ ಆತ್ಮ और उसका शरीर और उसका रूप स्वरूप बार ಮತ್ತೆ ಅವ್ರ ಶರೀರ ಆಗ್ಲಿ ಅಥವಾ ಅವ್ರ ರೂಪ ಸ್ವರೂಪನೇ ಆಗ್ಲಿ बार याद आता है, शिव ज्योति बिंदु याद नहीं आता है, ಮತ್ತೆ ಆ ಶರೀರಧಾರಿನೇ ಪದೇ ಪದೇ ನೆನ್ಪು ಬರ್ತಾರೆ. ಶಿವ ಜ್ಯೋತಿರ್ಬಿಂದು ಯಾರಿದ್ದಾರೆ ತಂದೆ ಅವ್ರ ನೆನಪೇ ಬರೋದಿಲ್ಲ. तो तुम किससे वर्षा ले रहे हो? ಮತ್ತೆ ನೀವು ಯಾರಿಂದ ಆಸ್ತಿ ತಗೊಂತ ಇದ್ದೀರಾ? देहधारी मनुष्य से वर्षा ले रहे हो ದೇಹಧಾರಿ ಮನುಷ್ಯರಿಂದ ಆಸ್ತಿಯನ್ನ ತಗೊಂತ ಇದ್ದೀರಾ या निराकार बाप से वर्षा ले रहे हो? ಅಥವಾ ನಿರಾಕಾರ ತಂದೆಯಿಂದ ಆಸ್ತಿ ತಗೊಂತ ಇದ್ದೀರಾ? और जो देहधारी मनुष्य से वर्षा लेंगे ಮತ್ತೆ ಯಾರು ದೇಹಧಾರಿ ಮನುಷ್ಯರಿಂದ ಆಸ್ತಿಯನ್ನ ತಗೊಂತಾರೆ वो राजाई का वर्षा लेंगे. ಅವರು ರಾಜಾಯಿ ಆಸ್ತಿಯನ್ನ ತಗೊಂತಾರ.
या प्रजा का वर्षा लेंगे। ಅಥವಾ ಪ್ರಜೆಗಳ ಆಸ್ತಿಯನ್ನ ತಗೊಂತಾರ? इसलिए भक्ति मार्ग में कहा है, ಅದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಹೇಳಿದ್ದಾರೆ, राम के भक्त रहीम के बंदे हैं दोनों आंखों के अंधे। ರಾಮನ ಭಕ್ತರು ಮತ್ತೆ ರಹೀಮನ ಭಕ್ತರು ಇಬ್ರು ಕಣ್ಣಿನಿಂದ ಕುರುಡರೇ ಆಗಿದ್ದಾರೆ ಅಂತ. क्या कोई राम में फंस जाते हैं, ಕೆಲವರು ರಾಮನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, कोई कृष्ण में फंस जाते हैं। ಕೆಲವರು ಕೃಷ್ಣನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. वो तथाकथित ब्रह्मा कुमारियां किसे में फंस गई? ಆ ತಥಾಕಥಿತ ಬ್ರಹ್ಮಕುಮಾರಿಯರು ಇದಾರಲ್ವಾ, ಅವರೆಲ್ಲ ಯಾರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ? है कृष्ण वाली आत्मा में फंस गई। यही गीता का भगवान है। ಕೃಷ್ಣನ ಆತ್ಮನಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ, ಇವರೇ ಗೀತೆಯ ಭಗವಂತ ಆಗಿದ್ದಾರೆ ಅಂತ. साकार भगवान दुनिया में इस ब्रह्मा बाबा की सवाय और कोई है ही नहीं। ಸಾಕಾರ ಭಗವಂತ ಈ ಪ್ರಪಂಚದಲ್ಲಿ ಬ್ರಹ್ಮ ಬಾಬನ್ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಅವ್ರ ಬುದ್ಧಿಯಲ್ಲಿ ಕುತ್ಕೊಂಡ್ಬಿಡುತ್ತೆ. तो बताओ, वो प्रजा का वर्षा लेंगे ಮತ್ತೆ ಹೇಳಿ, ಅವ್ರ ಪ್ರಜೆಯ ಆಸ್ತಿಯನ್ನ ತಗೊಂತಾರ या राजाई का वर्षा लेंगे? ಅಥವಾ ರಾಜೆಯ ಆಸ್ತಿಯನ್ನ ತಗೊಂತಾರ? प्रजा का वर्षा लें तो ಪ್ರಜೆಯ ಆಸ್ತಿಯನ್ನ ತಗೊಂತಾರೆ. क्या सब ब्रह्मा कुमारियां प्रजा का वर्षा लेंगी? ಮತ್ತೆ ಎಲ್ಲ ಬ್ರಹ್ಮಕುಮಾರಿಯರು ಪ್ರಜೆಯ ಆಸ್ತಿಯನ್ನ ತಗೊಂತಾರ? है नहीं। ब्रह्मा की गोद में खेलने वाले ಇಲ್ಲ, ಬ್ರಹ್ಮನ ಮಡಿಲಲ್ಲಿ ಆಟ ಆಡುವಂತವ್ರು अनेक प्रकार के बच्चे हैं। ಅನೇಕ ಪ್ರಕಾರದ ಮಕ್ಕಳಾಗಿದ್ದಾರೆ. गोद माने कुख, ಗೋದ್ ಅಂದ್ರೆ ಕುಕ್ ಅಂದ್ರೆ ಮಡಿಲು, कोख, तो वो कुख वंशावली हैं ಅದಕ್ಕೆ ಅವ್ರಿಗೆ ಕುಕವಂಶಾವಳಿ ಅಂತ ಹೇಳಲಾಗುತ್ತೆ. जिनको गोद का बड़ा गुमान रहता है। ಅವರಿಗೆ ಆ ಮಡಿಲಿನ ತುಂಬಾ ಅಹಂಕಾರ ಇರುತ್ತೆ. हमने ब्रह्मा बाबा की गोद ली है, ನಾವು ಬ್ರಹ್ಮ ಬಾಬನ ಮಡಿಲ್ ತಗೊಂಡಿದೀವಿ, तुम तो कल के आए हुए हो, ನೀವಂತೂ ನಿನ್ನೆಯಿಂದ ಬಂದಿರುವಂತವ್ರಾಗಿದ್ದೀರಾ ಅಂತ. तुम क्या हमको ज्ञान सुनाओगे? ನೀವೇನ್ ನಮ್ಗೆ ಜ್ಞಾನವನ್ನ ಹೇಳ್ತೀರಾ? बाबा कहते हैं वो है पुष्कर में जिसकी यादगार बनी हुई है ब्रह्मा की, ಅವರಂತೂ ಆಗಿದ್ದಾರೆ ಪುಷ್ಕರ್ನಲ್ಲಿ ಯಾರ್ದು ನೆನಪಾರ್ಥವನ್ನ ಮಾಡಲಾಗಿದೆ ಬ್ರಹ್ಮಂದು, उसके फॉलोअर पुष्करणी ब्राह्मण। ಅವರ ನೆನಪಾರ್ಥ ಆಗಿದೆ ಪುಷ್ಕರಣಿ ಬ್ರಾಹ್ಮಣರು ಅಂತ. कौन से ब्राह्मण? पुष्करणी ब्राह्मण है। ಯಾವ ಬ್ರಾಹ್ಮಣರಾಗಿದ್ದಾರೆ? ಪುಷ್ಕರಣಿ ಬ್ರಾಹ್ಮಣರಾಗಿದ್ದಾರೆ. पुष माने धक्का देना, ಪುಷ್ ಅಂದ್ರೇನೆ ಪೆಟ್ಟು ಕೊಡೋದು, ಮುಂದೆ ತಳ್ಳೋದು. उनको धक्का दे के चलाया जाता है, तब ईश्वरीय सेवा करते हैं। ಅವ್ರಿಗೆ ಪೆಟ್ಟು ಕೊಟ್ಟು ಹಿಂದಿಂದ ತಳ್ಬಿಟ್ಟು ಮುಂದೆ ಮಾಡಲಾಗುತ್ತೆ, ಅವಾಗ ಅವ್ರು ಪುರುಷಾರ್ಥ ಮಾಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಪುಷ್ಕರಣಿ ಬ್ರಾಹ್ಮಣರು ಅಂತ ಹೇಳಲಾಗುತ್ತೆ. बाकी विश्व की सेवा करने की उनकी दिल नहीं है, ಬಾಕಿ ವಿಶ್ವದ ಸೇವೆ ಮಾಡ್ಲಿಕ್ಕೋಸ್ಕರ ಅವ್ರ ಮನಸ್ಸಿನಲ್ಲಿ ಇರೋದೇ ಇಲ್ಲ. उनकी सेवा करने की दिल विश्व की नहीं है। ವಿಶ್ವದ ಸೇವೆ ಮಾಡುವಂತ ಮನಸ್ಸು ಅವ್ರ ಹತ್ರ ಇಲ್ಲ. ये किस बात से जाहिर होता है? ಇದು ಯಾವ ಮಾತಿನಿಂದ ಸಿದ್ಧ ಆಗುತ್ತೆ? कि जो मकान बनाएंगे ಅಂದ್ರೆ ಏನೇ ಅವ್ರ ಮನೆಯನ್ನ ಕಟ್ತಾರೆ, वो विश्व के लिए नहीं बनाएंगे। ಅದು ವಿಶ್ವಕ್ಕೋಸ್ಕರ ಮಾಡೋದಿಲ್ಲ. किसके लिए बनाएंगे? ಯಾರಿಗೋಸ್ಕರ ಮಾಡ್ತಾರೆ ಅವರು? अपने स्वार्थ पूर्ति के लिए बनाएंगे। ಅವರು ತಮ್ಮ ಸ್ವಾರ್ಥದ ಪೂರ್ತಿಗೋಸ್ಕರ ಮಾಡ್ತಾರೆ. जो भोजन खाएंगे ಅವ್ರೇನೇ ಊಟವನ್ನ ಮಾಡ್ತಾರೆ, वो अपनी आत्मा की तुष्टि के लिए, शरीर की इंद्रियों की तुष्टि के लिए, पुष्टि के लिए खाएंगे, बनाएंगे। ಅವ್ರೇನು ಊಟವನ್ನ ಮಾಡ್ತಾರೆ ಅದು ತಮ್ಮ ಶರೀರದ ಪುಷ್ಟಿಗೋಸ್ಕರ ಮಾಡ್ತಾರೆ, ತಮ್ಮ ಮನಸ್ಸಿಗೆ ಇಷ್ಟ ಇರೋದ್ರಿಂದ ಮಾಡ್ತಾರೆ. या 500-700 करोड़ विश्व कल्याण के लिए बनाएंगे। ಅಥವಾ 500 ಕೋಟಿ 700 ಕೋಟಿ ವಿಶ್ವ ಕಲ್ಯಾಣಕ್ಕೋಸ್ಕರ ಮಾಡ್ತಾರ? है जैसे गीता में लिखा है, ಯಾವ ರೀತಿ ಗೀತೆಯಲ್ಲೂ ಸಹ ಬರೆದಿದ್ದಾರೆ, जो यज्ञ के लिए भोजन नहीं बनाते हैं, ಯಾರು ಯಜ್ಞಕ್ಕೋಸ್ಕರ ಊಟವನ್ನ ಅಡುಗೆಯನ್ನ ತಯಾರು ಮಾಡೋದಿಲ್ಲ, बिना यज्ञ में स्वाहा किए खाते हैं, ಅವರು ಯಜ್ಞದಲ್ಲಿ ಸ್ವಾಹ ಮಾಡದೇನೆ ತಿಂತಾರೆ.
वो पापियों की लिस्ट में है। ಅವರು ಪಾಪಿಗಳ ಲಿಸ್ಟ್ನಲ್ಲಿದ್ದಾರೆ. क्या? पाप कमाते हैं। ಅಂದರೆ ಅವರು ಪಾಪದ ಸಂಪಾದನೆಯನ್ನ ಮಾಡ್ತಾರೆ. हमारा क्या लक्ष्य है? हम विश्व कल्याणकारी बाप के बच्चे हैं ನಮ್ಮ ಲಕ್ಷ್ಯ ಏನಾಗಿದೆ? ನಾವು ವಿಶ್ವ ಕಲ್ಯಾಣಕಾರಿ ತಂದೆ ಮಕ್ಕಳಾಗಿದ್ದೀವ, या अपनी देह से कनेक्टेड ಅಥವಾ ನಮ್ಮ ದೇಹದಿಂದ ಕನೆಕ್ಟೆಡ್ ಆಗಿರುವಂತ जो भी परिवार है उसके लिए जिंदा रहने वाले हैं। ಯಾವುದೇ ಪರಿವಾರ ಇದೆ ಅವರಿಗೋಸ್ಕರ ಬದುಕಿರುವಂತವರಾಗಿದ್ದೀವ. ये दोनों प्रकार की यादगार भारत में आज भी बनी हुई है। ಈ ಎರಡು ಪ್ರಕಾರದ ನೆನಪಾರ್ಥ ಭಾರತದಲ್ಲಿ ಇವಾಗೂ ಸಹ ಇದೆ. क्या है यादगार? ಏನಾಗಿದೆ ನೆನಪಾರ್ಥ? पूर्वी सभ्यता की यादगार, ಪೂರ್ವಿ ಸಭ್ಯತೆಯ ನೆನಪಾರ್ಥ ಆಗಿದೆ. पश्चिमी सभ्यता की यादगार। ಪಶ್ಚಿಮಿ ಸಭ್ಯತೆಯ ನೆನಪಾರ್ಥ ಆಗಿದೆ. हाँ, पूर्वी सभ्यता की यादगार है जगन्नाथ, ಪೂರ್ವಿ ಸಭ್ಯತೆಯ ನೆನಪಾರ್ಥನೇ ಆಗಿದೆ ಜಗನ್ನಾಥ, जगन्नाथपुरी, ಜಗನ್ನಾಥ್ ಪುರಿ ಅಂತ ಹೇಳಲಾಗುತ್ತೆ. जहाँ जो भी आए, जितने भी आए, ಅಲ್ಲಿ ಯಾರೇ ಬರ್ತಾರೆ, ಎಷ್ಟೇ ಜನಗಳು ಬರ್ತಾರೆ, सबको एक जैसा भोजन मिलता है। ಎಲ್ಲರಿಗೂ ಒಂದೇ ತರ ಊಟ ಸಿಗುತ್ತೆ. क्या? पैसे से नहीं मिलता है, ಏನಂತ ಹೇಳಿದ್ರು? ದುಡ್ಡಿನಿಂದ ಸಿಗೋದಿಲ್ಲ. है पुरुषार्थ करने के लिए, पेट के लिए ಪುರುಷಾರ್ಥವನ್ನ ಮಾಡ್ಲಿಕ್ಕೋಸ್ಕರ, ಹೊಟ್ಟೆಗೋಸ್ಕರ 2 रोटी चाहिए या नहीं चाहिए? 2 ರೊಟ್ಟಿ ಆದ್ರೂ ಬೇಕಾಗಿದೆನೋ ಇಲ್ವೋ? तो वो पूर्ति बाप के घर में 500-700 करोड़ मनुष्य आत्माओं के लिए मुहैया है। ಮತ್ತೆ ಆ ಪೂರ್ತಿ ಏನಿದೆ, ತಂದೆಯ ಮನೆಯಲ್ಲಿ 500 ಕೋಟಿ 700 ಕೋಟಿ ಆತ್ಮಗಳು ಯಾರೇ ಇದ್ದಾರೆ ಎಲ್ಲರಿಗೋಸ್ಕರನೂ ಸಿಗುತ್ತೆ, ಅದು ಪ್ರಾಪ್ತಿ ಆಗುತ್ತೆ. इसलिए उनका नाम पड़ा है जगन्नाथ। ಅದಕ್ಕೋಸ್ಕರ ಅವ್ರ ಹೆಸರೇ ಆಗಿದೆ ಜಗನ್ನಾಥ್. किसके नाथ? ಯಾರಕ್ ನಾಥ ಆಗಿದ್ದಾರೆ? जगत में कितने? ಜಗತ್ತಿನ ನಾಥ ಆಗಿದ್ದಾರೆ. ಅಂದ್ರೆ ಜಗತ್ತಿನಲ್ಲಿ ಎಷ್ಟಾಗಿದ್ದಾರೆ ಆತ್ಮಗಳು? 500-700 करोड़। 500-700 ಕೋಟಿ ಆತ್ಮಗಳಾಗಿದ್ದಾರೆ. जगन्नाथ कहो, विश्वनाथ कहो, बात एक ही है। ಜಗನ್ನಾಥ ಅಂತ ಹೇಳಿ, ವಿಶ್ವನಾಥ ಅಂತ ಹೇಳಿ, ಮಾತಂತೂ ಒಂದೇ ಆಗಿದೆ. वो पूर्वी सभ्यता का प्रतीक है। ಅದು ಪೂರ್ವಿ ಸಭ್ಯತೆ ಏನಿದೆ ಅದರ ಒಂದು ಪ್ರತೀಕ ಆಗಿದೆ. भारत के पूर्व में बना हुआ वो मंदिर ಭಾರತದ ಪೂರ್ವದಲ್ಲಿ ಸ್ಥಾಪನೆ ಆಗಿರುವಂತಹ ದೇವಸ್ಥಾನ आज भी गरीबों के देश में बसा हुआ है, ಇವಾಗೂ ಸಹ ಬಡವರ ದೇಶದಲ್ಲಿ ಅದು ಇದೆನಾ, या साहूकार पैसे वालों की देश में है? ಅಥವಾ ಯಾರು ಸಾಹುಕಾರರಾಗಿದ್ದಾರೆ, ದುಡ್ಡಿರುವಂತವ್ರು ಅಂತವರ ದೇಶದಲ್ಲಿ ಇದೆನಾ? इस भारत का सबसे जास्ती गरीब प्रदेश कौन सा है? ಈ ಭಾರತದಲ್ಲಿ ಎಲ್ಲರಿಗಿಂತ ಜಾಸ್ತಿ ಬಡವರ ದೇಶ ಯಾವ್ದಾಗಿದೆ? जहाँ खाने के लिए भोजन नहीं मिलता, ಅಲ್ಲಿರೋ ಜನಗಳಿಗೆ ತಿನ್ಲಿಕ್ಕೋಸ್ಕರ ಊಟನೂ ಸಹ ಸಿಗೋದಿಲ್ಲ, भूख मर जाते हैं। ಹಸುವಿನಿಂದ ಸತ್ತು ಹೋಗ್ಬಿಡ್ತಾರೆ. कौन सा प्रदेश है? ಯಾವ ಪ್ರದೇಶ ಆಗಿದೆ? उड़ीसा। ಒಡಿಶಾ ಆಗಿದೆ. और सब पूरी सभ्यता के प्रतीक ಮತ್ತೆ ಆ ಪೂರ್ವಿ ಸಭ್ಯತೆಯ ಪ್ರತೀಕದಲ್ಲಿ जगन्नाथ के मुकाबले पश्चिम भारत में ಜಗನ್ನಾಥನ ಹೋಲಿಕೆಯಲ್ಲಿ ಪಶ್ಚಿಮ ಭಾರತದಲ್ಲಿ एक ऐसे मंदिर की यादगार है ಒಂದು ಇತರ ದೇವಸ್ಥಾನದ ನೆನಪಾರ್ಥನೂ ಇದೆ. जो मंदिर का देवता पश्चिमी सभ्यता को ಆ ದೇವಸ್ಥಾನದಲ್ಲಿರುವಂಥ ದೇವತೆ ಯಾರಿದ್ದಾರೆ ಅವರು ಆ ಪಶ್ಚಿಮಿ ಸಭ್ಯತೆಗೆ
विशेष फॉलो करता है। ವಿಶೇಷವಾಗಿ ಫಾಲೋ ಮಾಡುವಂಥವರಾಗಿದ್ದಾರೆ. 36 प्रकार के 56 प्रकार के भोग बनाए जाते हैं। 36 ಪ್ರಕಾರದ್ದು 56 ಪ್ರಕಾರದ ಅಡುಗೆಯನ್ನು ಮಾಡಲಾಗುತ್ತೆ ಅಲ್ಲಿ. भोग बनाने के लिए ಆ ಅಡುಗೆಯನ್ನು ಭೋಗವನ್ನು ತಯಾರು ಮಾಡಲಿಕ್ಕೋಸ್ಕರ बाएं कुआ बना हुआ है घी का। ಅಲ್ಲೊಂದು ತುಪ್ಪದ ಬಾವಿಯನ್ನು ತಯಾರು ಮಾಡಿದ್ದಾರೆ. डब्बों के डब्बे उसमें आकर के उड़े ले जाते हैं। ಡಬ್ಬ ಪೂರ್ತಿ ತುಂಬಿರುವಂಥ ತುಪ್ಪದ ಡಬ್ಬಗಳನ್ನು ತಗೊಂಡ್ಬಂದ್ಬಿಟ್ಟು ಅದ್ರ ಮೇಲೆ ಹಾಕಲಾಗುತ್ತೆ ಅಲ್ಲಿ. जब भोग बनता है तो मशीन से वो खींचा जाता है और कढ़ाई में डाला जाता है। ಯಾವಾಗ ಅಲ್ಲಿ ಆ ಭೋಗವನ್ನು ತಯಾರು ಮಾಡಲಾಗುತ್ತೆ ಆವಾಗ ಮಷಿನ್ಗಳಿಂದ ಅದನ್ನು ಎಳೆದ್ಬಿಟ್ಟು ಆ ಅಡುಗೆ ಏನು ತಯಾರಾಗುತ್ತೋ ಅದರಲ್ಲಿ ಬಾಣಲಿಯಲ್ಲೆಲ್ಲ ಹಾಕ್ತಾರೆ. और वो भोग पैसे वालों को मिलता है ಮತ್ತೆ ಆ ಭೋಗ ಏನಿದೆ ಅದು ದುಡ್ಡಿರುವಂಥವ್ರಿಗೆ ಸಿಗುತ್ತಾ या जो भी जाए सबको मिलता है। ಅಥವಾ ಯಾರೇ ಹೋಗ್ತಾರೆ ಅವರಿಗೆ ಸಿಗುತ್ತಾ? टैली करो। ಅದಕ್ಕೆ ಬಾಬಾ ಹೇಳ್ತಾರೆ ಟ್ಯಾಲಿ ಮಾಡಿ. इस बात की शूटिंग करने वाले ಈ ಮಾತಿನ ಶೂಟಿಂಗ್ ಮಾಡುವಂಥವ್ರು ब्राह्मणों की दुनिया में वो जखीरा कहाँ है? ಬ್ರಾಹ್ಮಣರ ಪರಿವಾರದಲ್ಲಿ ಆ ಗುಂಪು ಎಲ್ಲಿದೆ? है ಯಾರು ಅಂದ್ರು ಬೇಸಿಕ್ನಲ್ಲಿ ಅಂತ. जहाँ साहूकारों को बढ़िया बढ़िया भोजन मिलेगा। ಅಲ್ಲಿ ಸಾಹುಕಾರರಿಗೆ ತುಂಬಾ ಒಳ್ಳೊಳ್ಳೆ ಭೋಜನ ಎಲ್ಲ ಸಿಗುತ್ತೆ. गरीब लोगों को मुहैया नहीं है। ಬಡವರಿಗಂತೂ ಸಿಗೋದೇ ಇಲ್ಲ. तो देखो ये 2 रूप हैं। ಮತ್ತೆ ನೋಡಿ 2 ರೂಪಗಳಿದೆ. एक है गरीब निवाज ಒಬ್ಬರಾಗಿದ್ದಾರೆ ಬಡವರ ಬಂಧು, और दूसरा है साहूकार निवाज। ಮತ್ತೆ ಇನ್ನೊಬ್ಬರಾಗಿದ್ದಾರೆ ಸಾಹುಕಾರರ ಬಂಧು. साहूकार किसको सपोर्ट करेगा? ಸಾಹುಕಾರರು ಯಾರಿಗೆ ಸಪೋರ್ಟ್ ಮಾಡ್ತಾರೆ? साहूकारों को सपोर्ट करेगा। और ಸಾಹುಕಾರರಿಗೆ ಸಪೋರ್ಟ್ ಮಾಡ್ತಾರೆ. गरीब गरीबों को सपोर्ट करेगा। ಮತ್ತೆ ಬಡವರು ಬಡವರಿಗೆ ಸಪೋರ್ಟ್ ಕೊಡ್ತಾರೆ. अच्छा, अब बात चल रही थी माता पिता की। ಅಚ್ಚಾ, ಇವಾಗ ಮಾತನಾಡಿತಾ ಇತ್ತು ತಂದೆ ತಾಯಿ ಬಗ್ಗೆ. वेद का बाप, आत्माओं का बाप, ಬೇಹದ್ದಿನ ತಂದೆ, ಆತ್ಮಗಳ ತಂದೆ, जो सदा काल शरीर रूपी पुरी में रहते हुए भी ಯಾರು ಸದಾ ಕಾಲದಲ್ಲಿ ಶರೀರೂಪಿ ಪುರಿಯಲ್ಲಿ ಇರ್ತಾ ಇದ್ರೂ ಸಹ आराम से शयन करता है ಆರಾಮಾಗಿ ಮಲಗಿರ್ತಾರೆ. शरीर रूपी पुरी में। ಶರೀರೂಪಿ ಪುರಿಯಲ್ಲಿ ಆರಾಮಾಗಿರ್ತಾರೆ. वो कौन आत्मा है? ಮತ್ತೆ ಆ ಆತ್ಮ ಯಾರಾಗಿದ್ದಾರೆ? है शिव बाप। ಶಿವ ತಂದೆ ಆತ್ಮ ಆಗಿದ್ದಾರೆ. वो गरीब निवाज है ಅವರು ಬಡವರ ಬಂಧು ಆಗಿದ್ದಾರೆ. और जिसमें प्रवेश करता है ಮತ್ತೆ ಅವರು ಯಾರಲ್ಲಿ ಪ್ರವೇಶ ಮಾಡ್ತಾರೆ वो जन्म जन्मांतर का बड़ा राजा बनने वाला है। ಮತ್ತೆ ಅವ್ರು ಯಾರಲ್ಲಿ ಪ್ರವೇಶ ಮಾಡ್ತಾರೆ ಅವರು ಜನ್ಮ ಜನ್ಮಾಂತರದ ರಾಜ ಆಗುವಂತವರಾಗಿದ್ದಾರ या प्रजा वर्ग में आने वाला है। ಅಥವಾ ಪ್ರಜಾವರ್ಗದಲ್ಲಿ ಬರುವಂತವರಾಗಿದ್ದಾರ? तो जन्म जन्मांतर के जो संस्कार हैं ಮತ್ತೆ ಜನ್ಮ ಜನ್ಮಾಂತರದ ಏನ್ ಸಂಸ್ಕಾರ ಇದೆ वो साहूकारी के संस्कार हैं ಅದು ಸಾಹುಕಾರರ ಸಂಸ್ಕಾರ ಆಗಿದೆನಾ या प्रजा वर्ग के संस्कार हैं? ಅಥವಾ ಪ್ರಜಾವರ್ಗದ ಸಂಸ್ಕಾರ ಆಗಿದೆನಾ? राजाओं के लिए कहा जाता है आधा में जाम आधा में रैयत। ರಾಜರಿಗೋಸ್ಕರ ಹೇಳಲಾಗುತ್ತೆ ಅರ್ಧದಲ್ಲಿ ರಾಜ ಅರ್ಧದಲ್ಲಿ ಪ್ರಜೆಗಳು ಅಂತ. जो राजाएं होते थे ना, ಯಾರು ರಾಜರು ಇರ್ತಾ ಇದ್ರು ಅಲ್ವಾ, जितनी भी राज्य की कमाई होती है ರಾಜ್ಯದಲ್ಲಿ ಎಷ್ಟೇ ಸಂಪಾದನೆ ಆಗ್ತಾ ಇತ್ತು उस कमाई में से आधा हिस्सा राज परिवार खाता है। ಆ ಸಂಪಾದನೆಯಲ್ಲಿ ಅರ್ಧ ಭಾಗ ಏನಿದೆ ಅದು ರಾಜ್ ಪರಿವಾರದ ಸದಸ್ಯರೇ ತಿಂತಾರೆ.
उनके लिए बड़े बड़े किले बनाए जाते हैं। ಅವರಿಗೋಸ್ಕರ ದೊಡ್ಡ ದೊಡ್ಡ ಕಿಲ್ಲೆಗಳನ್ನ ಮಾಡಲಾಗುತ್ತೆ, बड़े बड़े महलमानियां अटारियां बनाई जाती हैं। ದೊಡ್ಡ ದೊಡ್ಡ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳನ್ನ ತಯಾರು ಮಾಡಲಾಗುತ್ತೆ ಅವರಿಗೆ, सुंदर सुंदर भोग खाए जाते हैं। ಸುಂದರವಾಗಿರುವಂತ ಭೋಗವನ್ನ ತಿಂತಾರೆ। राजाएं ऐसा करते रहे या नहीं करते रहे? ಮತ್ತೆ ರಾಜರೆಲ್ಲ ಈ ತರ ಮಾಡ್ತಾ ಇದ್ರು ಇಲ್ವೋ? तो मनुष्य सृष्टि का बाप कहा जाता है, ಮತ್ತೆ ಯಾರಿಗೆ ಮನುಷ್ಯ ಸೃಷ್ಟಿಯ ತಂದೆ ಅಂತ ಹೇಳಲಾಗುತ್ತೆ, उसके अंदर भी जन्म जन्मांतर के संस्कार तो ऐसे ही हैं। ಅವರಲ್ಲೂ ಸಹ ಜನ್ಮ ಜನ್ಮಾಂತರದ ಸಂಸ್ಕಾರ ಅಂತೂ ಇದೇ ರೀತಿ ಇದೆ। साहूकारी के या गरीबी के? ಸಾಹುಕಾರರ ಸಂಸ್ಕಾರ ಇದೆನಾ, ಬಡವರ ಸಂಸ್ಕಾರ ಇದೆನಾ? साहूकारी के। ಸಾಹುಕಾರರ ತರ ಇರೋ ಸಂಸ್ಕಾರನೇ ಇದೆ, लेकिन नियम तो ये है, ಆದ್ರೆ ನಿಯಮ ಅಂತೂ ಇದೇ ಆಗಿದೆ। क्या कि भगवान बाप साहूकारों को सपोर्ट करते हैं, ಅಂದ್ರೆ ಭಗವಂತ ತಂದೆ ಯಾರಿದ್ದಾರೆ ಅವರು ಸಾಹುಕಾರರಿಗೆ ಸಪೋರ್ಟ್ ಮಾಡ್ತಾರ, साहूकार में आते हैं ಸಾಹುಕಾರರಲ್ಲಿ ಬರ್ತಾರ भगवान बाप। ಭಗವಂತ ತಂದೆ ಶಿವ, अम्मा नहीं, ತಾಯಿ ಅಲ್ಲ। कौन? भगवान बाप बन करके साहूकार में आता है, ಭಗವಂತ ತಂದೆ ಆಗ್ಬಿಟ್ಟು ಸಾಹುಕಾರರಲ್ಲಿ ಬರ್ತಾರ या गरीब में आता है? ಅಥವಾ ಬಡವರಲ್ಲಿ ಬರ್ತಾರ? गरीब में आता है, साधारण में आता है। ಬಡವರಲ್ಲೇ ಬರ್ತಾರೆ, ಸಾಧಾರಣರಲ್ಲೇ ಬರ್ತಾರೆ। साधारण में आने के कारण ಸಾಧಾರಣರಲ್ಲಿ ಬರೋ ಕಾರಣದಿಂದ दुनिया वाले पहचान नहीं पाते हैं। ಪ್ರಪಂಚದವ್ರು ಗುರುತಿಸಕ್ಕೆ ಆಗೋದಿಲ್ಲ। जैसे गीता में लिखा है, ಯಾವ ರೀತಿ ಗೀತೆಯಲ್ಲಿ ಬರ್ದಿದ್ದಾರೆ, साधारण मनुष्य तन में आए हुए ಏನಂತ ಬರ್ದಿದ್ದಾರೆ ಗೀತೆಯಲ್ಲಿ? ಸಾಧಾರಣ ತನುವಿನಲ್ಲಿ ಬಂದಿರುವಂತ मुझे परम पुरुष परमात्मा शिव को ನಾನು ಪರಮಪುರುಷ ಪರಮಾತ್ಮ ಶಿವ ಯಾರಿದ್ದೀನಿ ನನ್ನ मूढ़मती नहीं पहचान पाते। ಯಾರು ಮೂಢಮತಿ ಆಗಿದ್ದಾರೆ ಅವ್ರು ಗುರುತಿಸ್ಕೊಳ್ಳಿಕ್ ಆಗಲ್ಲ। जो गरीब हैं, ಯಾರು ಬಡವರಾಗಿದ್ದಾರೆ, उस दुनिया में दुखी हैं, ಯಾರು ಈ ಪ್ರಪಂಚದಲ್ಲಿ ದುಃಖಿ ಆಗಿದ್ದಾರೆ वो पहचान लेते हैं। ಅವರೇ ಗುರುತಿಸ್ಕೊಂಡ್ಬಿಡ್ತಾರೆ। तो फिर बताओ कौन से गरीब में आवेंगे, ಮತ್ತೆ ಹೇಳಿ ಯಾವ ಬಡವರಲ್ಲಿ ಬರ್ತಾರೆ, कौन से साधारण में आवेंगे? ಯಾವ ಸಾಧಾರಣ ತನುವಿನಲ್ಲಿ ಬರ್ತಾರೆ? है दादा लेखराज ब्रह्मा में आवे हैं? ದಾದಾ ಲೇಖರಾಜ್ ಬ್ರಹ್ಮನಲ್ಲಿ ಬರ್ತಾರ? है क्यों? ಇಲ್ಲ, ಯಾಕೆ? दुनिया का बड़ा साहूकार भारत में गिना जाता था। ಪ್ರಪಂಚದಲ್ಲಿ ಭಾರತದಲ್ಲಿ ಎಲ್ಲರಿಗಿಂತ ದೊಡ್ಡ ಸಾಹುಕಾರರು ಅಂತ ಅವ್ರನ್ನ ಲೆಕ್ಕದಲ್ಲಿ ತಗೊಂತಾ ಇದ್ರು। बड़ा जौहरी था, ತುಂಬಾ ದೊಡ್ಡ ಜೌಹರಿ ಆಗಿದ್ದಾರೆ, ವ್ಯಾಪಾರ ಮಾಡುವಂತವ್ರಾಗಿದ್ರು, ಚಿನ್ನದ ವ್ಯಾಪಾರ ಮಾಡುವಂತವ್ರು। उसके नाम से आज बड़े बड़े शहरों में भी ಅವ್ರ ಹೆಸರಿನಿಂದ ಇವಾಗ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೂ ಸಹ जो जौहरी लोग हैं ಯಾರು ವಜ್ರದ ವ್ಯಾಪಾರಿಗಳಾಗಿದ್ದಾರೆ वो दुकान का नाम लिखते हैं ಅವರು ತಮ್ಮ ಅಂಗಡಿಯ ಹೆಸರನ್ನ ಇಟ್ಕೊಂತಾರೆ। दादा लेखराज की लखीराज की दुकान। ದಾದಾ ಲೇಖರಾಜ್ ಅಂದ್ರೆ ಲಕ್ಕೀರಾಜ್ ಯಾರಿದ್ದಾರೆ ಅವ್ರ ಅಂಗಡಿ ಅಂತ ಹೆಸರನ್ನ ಇಟ್ಕೊಂತಾ ಇದ್ರು, ऐसे नाम रख देते हैं। ಆ ತರ ಹೆಸರನ್ನ ಇಟ್ಕೊಂತಾ ಇದ್ರು। इतना प्रसिद्ध जौहरी था। ಇಷ್ಟು ಪ್ರಸಿದ್ಧವಾಗಿರುವಂತ ವಜ್ರದ ವ್ಯಾಪಾರಿ ಆಗಿದ್ರು। तो बाप उसके तन में आते हैं क्या? ಮತ್ತೆ ತಂದೆ ಅವ್ರ ತನುವಿನಲ್ಲಿ ಬರ್ತಾರ? है बाप बनकर आते हैं या माता बनकर के आते हैं? ತಂದೆ ಆಗ್ಬಿಟ್ಟು ಬರ್ತಾರ ಅಥವಾ ತಾಯಿ ಆಗ್ಬಿಟ್ಟು ಬರ್ತಾರ? उसमें नहीं आते तो फिर किसमें आते ಅವರಲ್ಲಿ ಬರೋದಿಲ್ಲ ಅಂದ್ರೆ ಮತ್ತೆ ಯಾರಲ್ಲಿ ಬರ್ತಾರೆ? हैं? मुकर्ररत वो ಯಾರು ಹೇಳ್ತಾ ಇದ್ದಾರೆ ಮುಕರ್ರ ರಥದಲ್ಲಿ ಬರ್ತಾರೆ ಅಂತ? तो जन्म जन्मांतर का राजा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮುಕರ್ರ ರಥ ಯಾರಿದ್ದಾರೆ ಅವರಂತೂ ಜನ್ಮ ಜನ್ಮಾಂತರದ ರಾಜನೇ ಆಗಿದ್ದಾರೆ, वो तो हीरो पाटधारी। ಅವರಂತೂ ಹೀರೋ ಪಾತ್ರಧಾರಿ ಆಗಿದ್ದಾರೆ।
है। अंतिम जन्म में मुरली में बोला है भारत इस समय पूरा कंगाल है। ಅವ್ರು ಹೇಳ್ತಿದ್ದಾರೆ, ಬಾಬಾ ಮುರಳಿಯಲ್ಲಿ ಹೇಳಿದ್ದಾರೆ, ಭಾರತ ಈ ಸಮಯದಲ್ಲಿ ಅಂತಿಮ ಜನ್ಮದಲ್ಲಿ ಪೂರ್ತಿ ಕಂಗಾಲರಾಗಿದ್ದಾರೆ ಅಂತ. हाँ, अंतिम जन्म में ये जरूरी है ಅಂದರೆ ಅಂತಿಮ ಜನ್ಮದಲ್ಲಿ ಇದರ ತುಂಬಾ ಅವಶ್ಯಕತೆ ಇದೆ. कि इस दुनिया में ये नियम बना हुआ है ಅಂದರೆ ಈ ಪ್ರಪಂಚದಲ್ಲಿ ಈ ತರ ನಿಯಮ ಆಗಿದೆ, कि जो जितना ऊंचा उठता है ಯಾರು ಎಷ್ಟು ಜಾಸ್ತಿ ಮೇಲೆ ಹೇಳ್ತಾರೆ उतना नीचे भी जरूर गिरता है। ಅವ್ರು ಅಷ್ಟೇ ಜಾಸ್ತಿ ಕೆಳಗಡೆನೂ ಬೀಳ್ತಾರೆ. अंतिम जन्म में नीचे गिरना अच्छा ಅಂತಿಮ ಜನ್ಮದಲ್ಲಿ ಕೆಳಗಡೆ ಬೀಳೋದು ಒಳ್ಳೇದಾಗಿದೆನಾ, या बीच के जन्मों में नीचे गिरना अच्छा ಅಥವಾ ಮಧ್ಯದ ಜನ್ಮದಲ್ಲಿ ಕೆಳಗಡೆ ಬೀಳೋದು ಒಳ್ಳೇದಾ? है? बीच के जन्मों में नीचे गिरना अच्छा नहीं। ಮಧ್ಯದ ಜನ್ಮಗಳಲ್ಲಿ ಕೆಳಗಡೆ ಬೀಳೋದು ಒಳ್ಳೇದಾಗಿಲ್ವಾ? क्यों ಯಾಕೆ? है? इसलिए अच्छा नहीं ಅದಕ್ಕೋಸ್ಕರ ಒಳ್ಳೇದಾಗಿಲ್ಲ. कि जो आत्माएं ब्राह्मण बन करके नंबरवार ब्रह्मा की गोद में खेलते हैं, ಅಂದ್ರೆ ಯಾವ ಮಕ್ಕಳು ಬ್ರಾಹ್ಮಣರಾಗ್ಬಿಟ್ಟು ನಂಬರ್ ವಾರಾಗಿ ಬ್ರಹ್ಮನ ಮಡಿಲಲ್ಲಿ ಆಟ ಆಡ್ತಾರೆ, गोद का उनको बहुत अहंकार रहता है। ಅವರಿಗೆ ಆ ಮಡಿಲಿನ ಅಹಂಕಾರ ತುಂಬಾ ಇರುತ್ತೆ. वो ब्राह्मण कुख वंशावली होने के कारण ಆ ಬ್ರಾಹ್ಮಣರು ಕುಕವಂಶಾವಳಿ ಆಗಿರೋ ಕಾರಣದಿಂದ, पुष्करणी ब्राह्मण होने के कारण ಪುಷ್ಕರಣಿ ಬ್ರಾಹ್ಮಣರಾಗಿರೋ ಕಾರಣದಿಂದ स्वेच्छा से ज्ञान नहीं उठाते। ಅವರು ಸ್ವೇಚ್ಛೆಯಿಂದ ಜ್ಞಾನವನ್ನ ತಗೊಳ್ಳೋದಿಲ್ಲ. जो भगवान बाप की पहली पहली प्रॉपर्टी है। ಯಾವುದು ಭಗವಂತ ತಂದೆ ಮೊಟ್ಟ ಮೊದಲನೇ ಪ್ರಾಪರ್ಟಿ ಆಗಿದೆ. क्या भगवान बाप की पहली पहली प्रॉपर्टी क्या है? ಭಗವಂತ ತಂದೆ ಮೊಟ್ಟ ಮೊದಲನೇ ಪ್ರಾಪರ್ಟಿ ಏನಾಗಿದೆ? ज्ञान धन। ಜ್ಞಾನಧನ ಆಗಿದೆ. ज्ञान माने जानकारी पहचान, ಜ್ಞಾನ ಅಂದ್ರೇನೆ ತಿಳುವಳಿಕೆ, ಗುರುತಿಸ್ಕೊಳ್ಳೋದು. और जब पहचान होती है ಮತ್ತೆ ಯಾವಾಗ ಅದ್ರ ಪರಿಚಯ ಸಿಗುತ್ತೆ तो याद होती है। ಅವಾಗ ಮತ್ತೆ ನೆನಪು ಸಹ ಬರುತ್ತೆ. तो वो दोनों शक्तियों से भरपूर है। ಮತ್ತೆ ಅವರು ಎರಡು ಶಕ್ತಿಯಿಂದನೂ ಸಹ ತುಂಬಿಕೊಂಡಿರ್ತಾರೆ. ज्ञान से भी भरपूर ಅವರು ಜ್ಞಾನದಿಂದನೂ ತುಂಬಿಕೊಂಡಿರ್ತಾರೆ, और योग की पावर से भी भरपूर, ಮತ್ತೆ ಯೋಗದ ಪವರ್ನಿಂದನೂ ಸಹ ತುಂಬಿರ್ತಾರೆ. और ऐसी पावर वाला है ಮತ್ತೆ ಅವ್ರು ಆ ಥರ ಪವರ್ ಇರುವಂಥವ್ರಾಗಿರ್ತಾರೆ. जो पावर कभी खूटती नहीं। ಆ ಪವರ್ ಯಾವತ್ತೂ ನಷ್ಟ ಆಗಲ್ಲ, ಕಡಿಮೆ ಆಗಲ್ಲ. अखूट पावर है ज्ञान योग की। ಅವರಲ್ಲಿ ಜ್ಞಾನ ಮತ್ತೆ ಯೋಗದ ಶಕ್ತಿ ಏನಿದೆ ಅದು ಅಕೂಟವಾಗಿ ತುಂಬಿದೆ, ಅಂದ್ರೆ ಅದು ಯಾವತ್ತೂ ಕಡಿಮೆ ಆಗಲ್ಲ, ಆ ಥರ ತುಂಬಿದೆ. इसलिए उसको सदा शिव कहा जाता है। ಅದಕ್ಕೋಸ್ಕರ ಅವರಿಗೆ ಸದಾಶಿವ ಅಂತ ಹೇಳಲಾಗುತ್ತೆ. कहते हैं कि ऐसी पावर जिसमें से सारी पावर खींच ली जाए, ಅಂದ್ರೆ ಅದಕ್ಕೋಸ್ಕರ ಹೇಳ್ತಾರೆ, ಆ ಥರ ಶಕ್ತಿ ಆಗಿದೆ, ಅವರಲ್ಲಿಂದ ಎಲ್ಲ ಶಕ್ತಿಯನ್ನ ಎಳ್ಕೊಂಡ್ಬಿಟ್ರೇನು ಸಹ तो भी खूटती नहीं, उतने की उतनी ही बनी रहती। ಆದರೂ ಸಹ ಅದು ಕಡಿಮೆ ಆಗೋದಿಲ್ಲ, ಎಷ್ಟಿದೆನೋ ಅಷ್ಟೇ ಆಗಿರುತ್ತೆ. ऐसा अखूट भंडार। ಆ ಥರ ಅವರು ಅಕೂಟ ಭಂಡಾರ ಆಗಿದ್ದಾರೆ. तो वो अखूट भंडार ಮತ್ತೆ ಆ ಅಕೂಟ ಭಂಡಾರ इस सृष्टि पर जब आता है ಈ ಸೃಷ್ಟಿಯಲ್ಲಿ ಯಾವಾಗ ಬರ್ತಾರೆ, तो नंबरवार क्यों बन जाते हैं? ಮತ್ತೆ ಅವಾಗ ನಂಬರ್ ವಾರ್ ಆಗಿ ಯಾಕೆ ಆಗೋಗ್ತಾರೆ? क्योंकि जो और धर्म में कन्वर्ट हुई आत्माएं भारत में आई हैं, ब्राह्मण बनी हैं, ಯಾಕೆಂದ್ರೆ ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿರುವಂತ ಆತ್ಮಗಳು ಯಾರು ಇಲ್ಲಿ ಬಂದಿರ್ತಾರೆ, ಬ್ರಾಹ್ಮಣರಾಗಿರ್ತಾರೆ.
वो और धर्मों की कमजोरियां अपनी आत्मा में साथ लाते हैं। ಮತ್ತು ಎಲ್ಲರೂ ತಮ್ಮ ಆತ್ಮನ ಜೊತೆಯಲ್ಲಿ ತಮ್ಮ ಕಮ್ಜೋರಿ ಏನಿದೆ ವೀಕ್ನೆಸ್ ಅವರಲ್ಲಿ ಅದನ್ನು ಆತ್ಮನ ಜೊತೆಯಲ್ಲಿ ತಗೊಂಬರ್ತಾರೆ ಅವರು. और धर्म वाले सिर्फ निराकार को मानते हैं. ಬೇರೆ ಬೇರೆ ಧರ್ಮದವರು ಕೇವಲ ನಿರಾಕಾರನ್ಗೆ ಮಾನ್ಯತೆ ಕೊಡ್ತಾರೆ. चाहे वो ब्रह्मावंशी हो. ಭಲೆ ಅವರು ಬ್ರಹ್ಮವಂಶಿಗಳೇ ಆಗಿರಲಿ. अपन को ब्रह्मा कुमार कहलाते हो. ಅವರು ಸ್ವಯಂನ ಬ್ರಹ್ಮಕುಮಾರರು ಅಂತ ಹೇಳಿಸ್ಕೊಂತಾರೆ. चाहे वो इस्लाम वंशी हो, बौद्ध वंशी हो, क्रिश्चियन वंशी हो, कोई ಭಲೆ ಅವರು ಇಸ್ಲಾಂ ವಂಶಿ ಆಗಿರಲಿ, ಬೌದ್ಧ ವಂಶಿ ಆಗಿರಲಿ ಅಥವಾ ಕ್ರಿಶ್ಚಿಯನ್ ವಂಶಿ ಆಗಿರಲಿ, ಯಾರೇ ಆಗಿರಲಿ, भी वंशी हो, ಯಾವುದೇ ವಂಶಿಗಳೇ ಆಗಿರಲಿ, वो निराकार को मानते पहचानते हैं. ಅವರೆಲ್ಲ ನಿರಾಕಾರನ್ಗೆ ಮಾನ್ಯತೆಯನ್ನ ಕೊಡ್ತಾರೆ, ಅವ್ರನ್ನೇ ಗುರುತಿಸ್ಕೊಂತಾರ. या साकार में निराकार को मानते हैं. ಅಥವಾ ಸಾಕಾರನಲ್ಲಿ ನಿರಾಕಾರನ್ಗೆ ಮಾನ್ಯತೆಯನ್ನ ಕೊಡ್ತಾರ. सगुण निर्गुण दोनों को मानते हैं. ಸಗುಣ ಮತ್ತೆ ನಿರ್ಗುಣ ಇಬ್ರಿಗೂ ಮಾನ್ಯತೆಯನ್ನ ಕೊಡ್ತಾರ. या सिर्फ निराकार को मानते हैं. ಅಥವಾ ಕೇವಲ ನಿರಾಕಾರನ್ಗೆ ಮಾನ್ಯತೆಯನ್ನ ಕೊಡ್ತಾರ. निराकार को मानते हैं. ನಿರಾಕಾರನ್ಗೆ ಮಾನ್ಯತೆಯನ್ನ ಕೊಡ್ತಾರೆ. तो ऐसी निराकार को मानने वाली आत्माएं ಮತ್ತೆ ಆತರ ನಿರಾಕಾರನ್ಗೆ ಮಾನ್ಯತೆ ಕೊಡುವಂತ ಆತ್ಮಗಳು जिस साकार मुकर्रर रथ में भगवान बाप आता है, ಯಾವ ಸಾಕಾರ ಮುಖರ ರಥದಲ್ಲಿ ಭಗವಂತ ತಂದೆ ಬರ್ತಾರೆ उसके ऊपर श्रद्धा ही नहीं रखते. ಅವ್ರ ಮೇಲೆ ಶ್ರದ್ಧಾ ಭಾವನೆನೇ ಇಟ್ಕೊಳ್ಳೋದಿಲ್ಲ. जन्म जन्मांतर के उनमें अश्रद्धा के संस्कार हैं. ಜನ್ಮ ಜನ್ಮಾಂತರದ್ದು ಅವ್ರ ಆತ್ಮನಲ್ಲಿ ಅಶ್ರದ್ಧೆಯ ಸಂಸ್ಕಾರ ಇದೆ. ಅಂದ್ರೆ ಅವರಲ್ಲಿ ಶ್ರದ್ಧಾ ಭಾವನೆ ಇರೋದೇ ಇಲ್ಲ साकार की प्रति. ಸಾಕಾರನ್ಗೋಸ್ಕರ. जैसे मोहम्मद की आत्मा, ಯಾವ ರೀತಿ ಮೊಹಮ್ಮದಿನ ಆತ್ಮ ಆಗಿದ್ದಾರೆ. वो इस सृष्टि पर आई तो क्या किया बड़ा काम ಅವರು ಈ ಸೃಷ್ಟಿಯಲ್ಲಿ ಯಾವಾಗ ಬರ್ತಾರೆ ಅವಾಗ ಏನ್ ದೊಡ್ಡ ಕೆಲಸವನ್ನ ಮಾಡ್ತಾರೆ. है. उनसे पहले जो इस्लाम धर्म वाले थे, ಅವ್ರಿಗಿಂತ ಮೊದಲು ಯಾರು ಇಸ್ಲಾಂ ಧರ್ಮದವರಾಗಿದ್ರು वो तो देवताओं की मूर्तियों को पूजते थे. ಅವರಂತೂ ದೇವತೆಗಳ ಮೂರ್ತಿಯನ್ನ ಪೂಜೆ ಮಾಡ್ತಾ ಇದ್ರು. परंतु मोहम्मद ने क्या किया? ಆದ್ರೆ ಮೊಹಮ್ಮದ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, उन सब मूर्तियों को तोड़वा डाला. ಆ ಎಲ್ಲಾ ಮೂರ್ತಿಗಳನ್ನ ಒಡೆದಾಕ್ಬಿಟ್ಟ. उस मोहम्मद का फॉलोअर ಆ ಮೊಹಮ್ಮದಿನ ಫಾಲೋವರ್ ಯಾರಿದ್ದಾರೆ, भारत में आया ಅವರು ಭಾರತದಲ್ಲಿ ಬರ್ತಾರೆ. तो सोमनाथ मंदिर में जो मूर्ति रखी हुई थी भगवान का साकार रूप की, ಮತ್ತೆ ಆ ಸೋಮನಾಥನ ದೇವಸ್ಥಾನದಲ್ಲಿ ಏನ್ ಭಗವಂತನ ಮೂರ್ತಿಯನ್ನ ಇಟ್ಟಿದ್ರು ಸಾಕಾರ ಸ್ವರೂಪದ ನೆನಪಾರ್ಥ शंकर की मूर्ति, ಶಂಕರನ ಮೂರ್ತಿ ಇತ್ತು. उसका मुंड उड़ा दिया ಅದರ ತಲೆಯನ್ನ ಒಡೆದಾಕ್ಬಿಟ್ರು. और धड़ को ले गया अपने दरवाजे की सीढ़ियों पर पट्ट डाल दिया. ಆ ಬಾಕಿ ಶರೀರ ಏನು ಉಳಿತು ಅದನ್ನು ತಗೊಂಡೋಗ್ಬಿಟ್ಟು ತಮ್ಮ ದೇಶದಲ್ಲಿ ತಮ್ಮ ದೇವಸ್ಥಾನ ಏನಿದೆ ಅವ್ರದ್ದು ಅದರಲ್ಲಿ ಬಾಗ್ಲ ಹತ್ರ ಮೆಟ್ಲು ಮೇಲೆ ಇಟ್ಬಿಟ್ಟ. इतनी नफरत करता था साकार रूप से. ಆ ಸಾಕಾರ ರೂಪದ ಜೊತೆ ಅಷ್ಟೊಂದು ಜಾಸ್ತಿ ದ್ವೇಷ ಇತ್ತು. कि जब भी चढ़ेंगे ಅಂದ್ರೆ ಯಾವಾಗ ಅವ್ರ ಮೆಟ್ಲನ್ನ ಹತ್ತಾ ಇದ್ರು घर के दरवाजे पर, ಮನೆಯ ಮೆಟ್ಲಿನ ಮೇಲೆ ಬಾಗ್ಲ ಹತ್ರ, तो पांव रख कर के चढ़ेंगे. ಅವಾಗ ಅದ್ರ ಮೇಲೆ ಕಾಲಿಟ್ಟು ಓಡಾಡ್ತಾ ಇದ್ದ. और जब भी उतरेंगे ಮತ್ತೆ ಯಾವಾಗ ಇಳಿತಾ ಇದ್ರು तो पांव मार करके उतरेंगे. ಅವಾಗ ಕಾಲಿಂದ ಒದ್ಬಿಟ್ಟೆ ಇಳಿತಾ ಇದ್ದ. है बताओ, सारी दुनिया कौन सी अम्बा की औलाद है? ಮತ್ತೆ ಹೇಳಿ, ಇಡೀ ಪ್ರಪಂಚ ಯಾವ ತಾಯಿಯ ಮಕ್ಕಳಾಗಿದ್ದಾರೆ? जगदम्बा की औलाद है. ಜಗದಂಬನ ಮಕ್ಕಳಾಗಿದ್ದಾರೆ. वो जगदम्बा क्या करती है? ಮತ್ತೆ ಆ ಜಗದಂಬ ಏನ್ ಮಾಡ್ತಾರೆ? है अरे कोई चित्र देखा है कि नहीं? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಏನಾದ್ರೂ ಚಿತ್ರವನ್ನ ನೋಡಿದಿರೋ ಇಲ್ವೋ? जब तमो प्रधान बनती है, महाकाली का रूप धारण करती है, ಯಾವಾಗ ತಮೋ ಪ್ರಧಾನ ಆಗ್ತಾರೆ, ಮಹಾಕಾಲಿಯ ರೂಪವನ್ನ ಧಾರಣೆ ಮಾಡ್ಕೊಂತಾರೆ,
तो शंकर की छाती पर पांव खड़े डाल करके खड़ी हो जाती। ಆವಾಗ ಶಂಕರನ ಎದೆ ಮೇಲೆ ಕಾಲಿಟ್ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ. ऐसी जगदम्बा के जो बच्चे हैं जगत में, ಆ ಥರ ಜಗದಂಬನ ಮಕ್ಕಳು ಯಾರಿದ್ದಾರೆ ಜಗತ್ತಿನಲ್ಲಿ, और धर्म वाले, ಬೇರೆ ಬೇರೆ ಧರ್ಮದವರು, उन बच्चों में भी उस साकार को न मानने के संस्कार, ಮತ್ತೆ ಆ ಮಕ್ಕಳಲ್ಲೂ ಸಹ ಆ ಸಾಕಾರನಿಗೆ ಒಪ್ಕೊಳ್ದೆ ಇರುವಂತ ಸಂಸ್ಕಾರ जन्म जन्मांतर के हैं या नहीं है? ಜನ್ಮ ಜನ್ಮಾಂತರದ ಆ ಥರ ಸಂಸ್ಕಾರ ಇದೆನೋ ಇಲ್ವೋ? हैं, और वो ही आत्मा है। ಇದೆ. ಮತ್ತೆ ಅದೇ ಆತ್ಮಗಳು जब भगवान बाप आते हैं ಯಾವಾಗ ಭಗವಂತ ತಂದೆ ಬರ್ತಾರೆ, तो अंतिम जन्म में वो आत्माएं जो दूसरे दूसरे धर्मों में कन्वर्ट हुई पड़ी थी, ಮತ್ತೆ ಅಂತಿಮ ಜನ್ಮದಲ್ಲಿ ಆ ಆತ್ಮಗಳು ಯಾವಾಗ ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ರು, हिंदू धर्म की वो आत्माएं आकर के ಆ ಹಿಂದೂ ಧರ್ಮದ ಆತ್ಮಗಳು ಯಾರೇ ಇದ್ದಾರೆ ಆ ಆತ್ಮಗಳು ಬಂದ್ಬಿಟ್ಟು ब्रह्मा के बच्चे ब्राह्मण बनते हैं, नंबर वार 9 कुरियों के। ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಾಗ್ತಾರೆ, ನಂಬರ್ ವಾರ್ ಆಗಿ, ಅಂದ್ರೆ 9 ಪ್ರಕಾರದ ಬ್ರಾಹ್ಮಣರಾಗ್ತಾರೆ. उनमें से अव्वल नंबर कुरी के ब्राह्मण, ಅದರಲ್ಲಿ ಮೊದಲನೇ ನಂಬರಿನ ಬ್ರಾಹ್ಮಣರು ಯಾರಿದ್ದಾರೆ, जो अव्वल नंबर धर्म कहा जाता है, ಯಾವುದು ಮೊದಲನೇ ನಂಬರಿನ ಧರ್ಮ ಅಂತ ಹೇಳಲಾಗುತ್ತೆ. मुसलमान भी कहते हैं। ಮುಸಲ್ಮಾನರು ಸಹ ಹೇಳ್ತಾರೆ, अल्लाह अव्वल दीन, ಅಲ್ಲಾಹ ಅವ್ವಲ್ ದೀನ್ ಅಂತ ಹೇಳ್ತಾರೆ. अल्लाह माने ऊंचे ते ऊंचे बाप ने आकर के ಅಲ್ಲಾಹ ಅಂದ್ರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆ ಬಂದ್ಬಿಟ್ಟು अव्वल नंबर दीन अर्थात धर्म की स्थापना की। ಮೊದಲನೇ ನಂಬರಿನ ದೀನ್ ಅಂದ್ರೆ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. तो ऊंचे ते ऊंचा धर्म हुआ, ಮತ್ತೆ ಅದಂತೂ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಧರ್ಮ ಆಯ್ತಾ? कौन सा है? आदि सनातन देवी देवता धर्म, ಯಾವುದು? ಆದಿ ಸನಾತನ ದೇವಿ ದೇವತಾ ಧರ್ಮ, जिसका कुल कहा जाता है सूर्यवंश। ಅದ್ರ ಕುಲ ಅಂತ ಹೇಳಲಾಗುತ್ತೆ ಸೂರ್ಯವಂಶಕ್ಕೆ. सूर्यवंशी कुल के हैं, ಅಂದ್ರೆ ಅವರೆಲ್ಲ ಸೂರ್ಯವಂಶಿ ಕುಲದವರಾಗಿದ್ದಾರೆ. वो आत्माएं निराकार और साकार दोनों को पहचानती है। ಆ ಆತ್ಮಗಳು ನಿರಾಕಾರ ಮತ್ತೆ ಸಾಕಾರ ಇಬ್ರು ಸಹ ಗುರುತಿಸ್ಕೊಂತಾರೆ. भगवान के साकार रूप सगुण रूप को भी मानती हैं। ಭಗವಂತನ ಸಾಕಾರ ರೂಪ ಏನಿದೆ ಸಗುಣ ರೂಪ ಅದನ್ನು ಸಹ ಅದಕ್ಕೂ ಸಹ ಮಾನ್ಯತೆಯನ್ನ ಕೊಡ್ತಾರೆ. और निर्गुण रूप को भी मानती हैं। ಮತ್ತೆ ನಿರ್ಗುಣ ರೂಪ ಅಂದ್ರೆ ನಿರಾಕಾರನ ರೂಪಕ್ಕೂ ಸಹ ಮಾನ್ಯತೆಯನ್ನು ಕೊಡ್ತಾರೆ. रामायण में भी लिखा है सगुण ही निगुण ही नहीं कछु भेदा। ರಾಮಾಯಣದಲ್ಲೂ ಸಹ ಬರ್ದಿದ್ದಾರೆ ಸಗುಣೈ ಅಗುಣೈ ನೈ ಕಚ್ಚು ಭೇದ. उभय हरे भव संभव खेदा। ಉಭಯ ಹರೇ ಭವ ಸಂಭವ ಖೇದ ಅಂತ. उभय माने दोनों, ಉಭಯ ಅಂದ್ರೆ ಎರಡು, ಇಬ್ರು. संसार के दुखों को हरण करने वाली है। ಅಂದ್ರೆ ಪ್ರಪಂಚದಲ್ಲಿರುವಂತ ದುಃಖವನ್ನ ಹರಣೆ ಮಾಡುವಂತವರಾಗಿದ್ದಾರೆ. तो वो दोनों आत्माएं कौन है? ಮತ್ತೆ ಆ ಇಬ್ರು ಆತ್ಮಗಳು ಯಾರಾಗಿದ್ದಾರೆ? है वो ही शिव की आत्मा, ಅದೇ ಶಿವನ ಆತ್ಮ. बाप तमेव च पिता जिसको कहा। तो ಅವರೇ ಆಗಿದ್ದಾರೆ ತಂದೆ, ಅವರಿಗೋಸ್ಕರ ಹೇಳಲಾಗುತ್ತೆ ತ್ವಮೇವ ಪಿತಾ ಅಂತ. और माता भी ಮತ್ತೆ ಅವ್ರ ತಾಯಿನೂ ಆಗಿದ್ದಾರೆ. तुम्हें माता के आगे नाम क्यों रख दिया? ತ್ವಮೇವ ಮಾತಾ ಅಂತ ಹೇಳ್ಬಿಟ್ಟು ಹೆಸರನ್ನ ಮುಂದೆ ಯಾಕೆ ಇಟ್ಬಿಟ್ಟಿದ್ದಾರೆ? है माँ को बच्चे पहले पहचानते। ಯಾರೋ ಹೇಳಿದ್ರು ತಾಯಿಯನ್ನ ಮಕ್ಕಳು ಮೊದಲು ಗುರುತಿಸ್ಕೊಂತಾರೆ ಅಂತ. बच्चे पहले पहचानते हैं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ ಮಕ್ಕಳು ಮೊದಲು ಗುರುತಿಸ್ಕೊಂತಾರೆ. ठीक है, ಸರಿ, पहचानते हैं इसका मतलब ये थोड़ा ही हो गया ಗುರುತಿಸ್ಕೊಂತಾರೆ ಅಂದ್ರೆ ಇದ್ರ ಅರ್ಥ ಏನ್ ಈ ತರ ಆಗೋಯ್ತಾ? कि जो बड़ा है उसका नाम पीछे रख दिया जाए। ಅಂದ್ರೆ ಯಾರು ದೊಡ್ಡವರಾಗಿದ್ದಾರೆ ಅವ್ರ ಹೆಸರನ್ನ ಹಿಂದೆ ಇಡಬೇಕು, ಈ ತರ ಅರ್ಥ ಆಗಿದೆನಾ? नहीं, माता जो होती माता के द्वारा बच्चे बनता है।
माता गुरु होती है। ಯಾರೋ ಹೇಳಿದರು ಮಾತಾ ಯಾರಿದ್ದಾರೆ ಅವ್ರ ಮುಖಾಂತರನೇ ತಂದೆ ಪರಿಚಯ ಸಿಗುತ್ತೆ ಮಗುವಿಗೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ತಾಯಿ ಯಾರಿದ್ದಾರೆ ಅವ್ರ ಗುರು ಆಗಿರ್ತಾರ? माता के द्वारा तो बाप को परिचय मिलता है। हाँ, ತಾಯಿಯ ಮುಖಾಂತರನೇ ತಂದೆ ಪರಿಚಯ ಸಿಗುತ್ತೆ ಅಲ್ವಾ ಮಕ್ಕಳಿಗೆ ಅಂತ ಹೇಳಿದರು ಯಾರು. इसीलिए माता के आगे माता मन साकार के द्वारा ತಾಯಿ ಅಂದರೆ ಸಾಕಾರನ ಮುಖಾಂತರ साकार शरीरधारियों को ಸಾಕಾರ ಶರೀರಧಾರಿಗಳಿಗೆ इस सृष्टि पर पुरुषार्थी जीवन में ही ಈ ಸೃಷ್ಟಿಯಲ್ಲಿ ಪುರುಷಾರ್ಥಿ ಜೀವನದಲ್ಲೇ मुक्ति जीवन मुक्ति के वर्षे की प्राप्ति होती है। ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿಯ ಪ್ರಾಪ್ತಿ ಆಗುತ್ತೆ. तो निराकार है शिव, ಮತ್ತೆ ನಿರಾಕಾರ ಆಗಿದ್ದಾರೆ ಶಿವ. देने वाला मुक्ति जीवन मुक्ति का एक निराकार ಮುಕ್ತಿ ಮತ್ತೆ ಜೀವನ್ಮುಕ್ತಿಯನ್ನು ಕೊಡುವಂತವರಂತೂ ಒಬ್ಬರೇ ನಿರಾಕಾರ ಆಗಿದ್ದಾರೆ, आत्मा, ಆತ್ಮ ಆಗಿದ್ದಾರೆ. और वो आधार किसका लेता है? ಮತ್ತೆ ಅವರ ಆಧಾರ ಯಾರ ಆಧಾರವನ್ನ ತಗೊಂತಾರೆ? है साकार का आधार लेता है। ಸಾಕಾರನ ಆಧಾರವನ್ನ ತಗೊಂತಾರೆ. साकार शरीर धारण करके पार्ट बजाने वाली आत्मा का आधार लेता है। ಸಾಕಾರದಲ್ಲಿ ಶರೀರ ಧಾರಣೆ ಮಾಡ್ಕೊಂಡ್ಬಿಟ್ಟು ಪಾತ್ರ ಮಾಡುವಂತ ವ್ಯಕ್ತಿಯ ಆಧಾರವನ್ನ ತಗೊಂತಾರೆ. तो माता बाद में होनी चाहिए। ಮತ್ತೆ ತಾಯಿ ಆಮೇಲೆ ಇರ್ಬೇಕಾಗಿದೆ. हाँ, परम ब्रह्म है ಯಾರೋ ಹೇಳಿದ್ರು ಅವ್ರು ಪರಂ ಬ್ರಹ್ಮ ಆಗಿದ್ದಾರೆ ಅಂತ. वो तो ठीक है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ ಪರಬ್ರಹ್ಮ ಆಗಿದ್ದಾರೆ, ಅದಂತೂ ಸರಿಯಾಗಿದೆ. परम माने बड़ी, ब्रह्म माने ब्रह्मा। ಪರಂ ಅಂದ್ರೆ ದೊಡ್ಡ, ಬ್ರಹ್ಮ ಅಂದ್ರೆ ಬ್ರಹ್ಮ ತಾಯಿ. बड़ी अम्मा है, ಅಂದ್ರೆ ದೊಡ್ಡ ತಾಯಿ ಆಗಿದ್ದಾರೆ, बाप तो नहीं। ತಂದೆ ಅಂತೂ ಆಗಿಲ್ಲ. अम्मा बाप के कंट्रोल में रहती है ತಾಯಿ ತಂದೆ ಕಂಟ್ರೋಲ್ ಅಲ್ಲಿ ಇರ್ತಾರ, या बाप अम्मा के कंट्रोल में रहता है? ಅಥವಾ ತಂದೆ ತಾಯಿಯ ಕಂಟ್ರೋಲ್ ಅಲ್ಲಿ ಇರ್ತಾರ? है अम्मा बाप के कंट्रोल में रहती है। ತಾಯಿನೇ ತಂದೆ ಕಂಟ್ರೋಲ್ ಅಲ್ಲಿ ಇರ್ತಾರೆ. तो तुम्हें माता कह के आगे रख देने का कारण ये हुआ ಮತ್ತೆ ತ್ವಮೇವ ಮಾತಾ ಅಂತ ಹೇಳ್ಬಿಟ್ಟು ಮುಂದೆ ಇಡುವಂತ ಕಾರಣನೇ ಇದಾಗಿದೆ. कि शिव बाप परम धाम से जब आते हैं ಶಿವ ತಂದೆ ಪರಮಧಾಮದಿಂದ ಯಾವಾಗ ಬರ್ತಾರೆ, तो आशिक बन करके आते हैं या माशूक बन करके आते हैं? ಶಿವ ತಂದೆ ಯಾವಾಗ ಬರ್ತಾರೆ ಈ ಸೃಷ್ಟಿಯಲ್ಲಿ, ಯಾವಾಗ ಅವರು ಆಶಿಕರಾಗ್ಬಿಟ್ಟು ಬರ್ತಾರ ಅಥವಾ ಮಾಶುಕ ಆಗ್ಬಿಟ್ಟು ಬರ್ತಾರ? है आशिक बनकर आते हैं। ಯಾರು ಅಂದ್ರು ಆಶಿಕರಾಗಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಆಶಿಕರಾಗ್ಬಿಟ್ಟು ಬರ್ತಾರ. इधर कहते हैं माशूक बनकर आते हैं। ಕೆಲವ್ರು ಹೇಳ್ತಾ ಇದಾರೆ ಮಾಶುಕರಾಗ್ಬಿಟ್ಟು ಬರ್ತಾರೆ ಅಂತ. बाप एक पर आशिक होते हैं। है बाप एक पर आशिक होते हैं। शिव बाप एक पर आशिक होते हैं ಶಿವ ತಂದೆ ಒಬ್ರ ಮೇಲೆ ಆಶಿಕರಾಗ್ತಾರೆ. शिव बाबा माशूक बनता है। और शिव बाबा जिसको कहा जाता है ಮತ್ತೆ ಶಿವಬಾಬಾ ಅಂತ ಯಾರಿಗೆ ಹೇಳಲಾಗುತ್ತೆ, वो आशिक है या माशूक है? ಅವರು ಆಶಿಕರಾಗಿದಾರ ಅಥವಾ ಮಾಶುಕರಾಗಿದಾರ? शिव बाबा माशूक है। ಶಿವಬಾಬಾ ಅಂತೂ ಮಾಶುಕರಾಗಿದ್ದಾರೆ. सब बच्चों के लिए, ಅವರಂತೂ ಎಲ್ಲ ಮಕ್ಕಳಿಗೋಸ್ಕರ ಆಗಿದ್ದಾರೆ. लेकिन शिव बाप जिसमें आते हैं ಆದ್ರೆ ಶಿವ ತಂದೆ ಯಾರಲ್ಲಿ ಬರ್ತಾರೆ, वो शिव बाप के लिए ಅವರು ಆ ಶಿವ ತಂದೆಗೋಸ್ಕರ आशिक है या माशूक है? ಆಶಿಕರಾಗಿದ್ದಾರಾ ಅಥವಾ ಮಾಶುಕರಾಗಿದ್ದಾರ? माशूक है। शिव बाप जिसमें आते हैं वो माशूक है। ಯಾರೋ ಹೇಳ್ತಿದ್ದಾರೆ ಶಿವ ತಂದೆ ಯಾರಲ್ಲಿ ಬರ್ತಾರೋ ಅವ್ರು ಮಾಶುಕರಾಗಿದ್ದಾರೆ ಅಂತ. ऐसा कुएं के पास जाता है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾರಿಗೆ ಬಾಯಾರಿಕೆ ಆಗಿದೆ ಅವ್ರು ಬಾವಿ ಹತ್ರ ಹೋಗ್ತಾರ, या कुआ प्यासे के पास जाता है? ಅಥವಾ ಬಾವಿನೇ ಬಾಯಾರಿಕೆ ಆಗಿರೋರ ಹತ್ರ ಬರುತ್ತಾ? है तो कौन किसके पास आया? ಮತ್ತೆ ಯಾರ ಹತ್ರ ಬರ್ತಾರೆ? है शिव बाप
जिसकी बिंदी का नाम शिव है, ಮತ್ತೆ ಆ ಶಿವ ತಂದೆ ಯಾರ ಬಿಂದಿಯ ಹೆಸರೇ ಶಿವ ಆಗಿದೆ, शरीर उसका होता नहीं। ಅವ್ರದಂತೂ ಶರೀರ ಇರೋದೇ ಇಲ್ಲ। बिंदी का नाम शिव है, ಬಿಂದಿಯ ಹೆಸರೇ ಶಿವ ಆಗಿದೆ। वो सदैव आत्मा है। ಅವರಂತೂ ಯಾವಾಗಲೂ ಆತ್ಮ ಆಗಿದ್ದಾರೆ। गर्भ से जन्म लेता ही नहीं, ಅವರಂತೂ ಗರ್ಭದಿಂದ ಜನ್ಮ ತಗೊಳ್ಳೋದೇ ಇಲ್ಲ। इसलिए त्रिकालदर्शी तो है। ಅದಕ್ಕೋಸ್ಕರ ಅವರು ತ್ರಿಕಾಲದರ್ಶಿ ಅಂತೂ ಆಗಿದ್ದಾರೆ। क्या त्रिकालदर्शी तो है, ಅಂದ್ರೆ ಅವರು ತ್ರಿಕಾಲದರ್ಶಿ ಅಂತೂ ಆಗಿದ್ದಾರೆ। ज्ञान का अखूट भंडार तो है। ಜ್ಞಾನದ ಅಕೂಟ ಭಂಡಾರ ಅಂತೂ ಆಗಿದ್ದಾರೆ। लेकिन इतना होने के बावजूद भी ಆದ್ರೆ ಇಷ್ಟೆಲ್ಲ ಆಗಿದ್ರೂ ಸಹ उसको क्या करना पड़ता है? ಅವರಿಗೆ ಏನ್ ಮಾಡ್ಬೇಕಾಗುತ್ತೆ? मासूक के पीछे भागना पड़ता ಮಾಶೂಕರ ಹಿಂದೆ ಓಡ್ಬೇಕಾಗುತ್ತೆ। है। आशिक मासूक के पीछे भागता है, ಯಾರು ಆಶಿಕರಾಗಿರ್ತಾರೆ ಅವರು ಮಾಶೂಕರ ಹಿಂದೆ ಓಡೋಗ್ತಾರ, या मासूक आशिक के पीछे भागती है? ಅಥವಾ ಮಾಶೂಕ್ ಯಾರಿದ್ದಾರೆ ಅವ್ರ ಆಶಿಕರ ಹಿಂದೆ ಓಡ್ತಾರ? है? आशिक जो है वो मासूका के पीछे भागता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆಶಿಕರೇ ಯಾರಾಗಿರ್ತಾರೆ ಅವರು ಮಾಶೂಕರ ಹಿಂದೆ ಓಡೋಗ್ತಾರೆ। बाबा तभी सीने के ऊपर लात है? तभी सीने के ऊपर लात धर के खड़ी हो गई। कौन? जगदम्बा सारे जगत के पिता के ऊपर तो लात धर के खड़े हो गए, तो बाकी माताओं का क्या होगा? ಅವ್ರು ಹೇಳ್ತಿದ್ದಾರೆ ಅದಕ್ಕೆ ಜಗದಂಬ ಯಾರಿದ್ದಾರೆ ಅವರು ಶಂಕರ್ನ ಎದೆ ಮೇಲೆ ಕಾಲಿಟ್ಟು ನಿಂತ್ಕೊಂಡ್ಬಿಡ್ತಾರೆ ಅಲ್ವಾ, ಅಥವಾ ಮತ್ತೆ ಬಾಕಿ ಮಾತಾಡ್ದು ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ। बाकी माताओं का क्या होला हुआ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಬಾಕಿ ಮಾತಾಡ್ದು ಏನಾಗುತ್ತೆ? बाकी माताएं सब जगदम्बा के कंट्रोल में आ जाएंगी। ಬಾಕಿ ಮಾತೇರು ಎಲ್ಲರೂ ಜಗದಂಬನ ಕಂಟ್ರೋಲ್ ಅಲ್ಲೇ ಬಂದ್ಬಿಡ್ತಾರೆ। अरे राज करेगा खालसा, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅರೆ ರಾಜ್ಯವನ್ನ ಮಾಡ್ತಾರೆ ಖಾಲ್ಸಾ ಅಂತ ಹೇಳ್ತಾರೆ ಅಲ್ವಾ, तो झूठी बात है या सच्ची बात है? ಮತ್ತೆ ಅದು ಸುಳ್ಳು ಮಾತಾಗಿದೆನಾ ಅಥವಾ ಸತ್ಯ ಮಾತಾಗಿದೆನಾ? पिता है? कमजोर क्यों है? जो लात हैं? के नीचे आ गए? हाँ? पिता अगर कमजोर कैसे हो गए? ओहो, ಅವ್ರು ಹೇಳ್ತಾರೆ ಮತ್ತೆ ತಂದೆ ಇಷ್ಟು ಕಮ್ಜೋರ್ ಯಾವ ರೀತಿ ಆಗೋಗ್ಬಿಟ್ರು, ಅವರು ಮಹಾಕಾಲಿಯ ಕಾಲ್ ಕೆಳಗಡೆ ಬಂದ್ಬಿಡ್ತಾರೆ ಅಂತ। 3 देवताएं हैं। ಅದಕ್ಕೆ ಬಾಬಾ ಹೇಳ್ತಾರೆ 3 ದೇವತೆ ಆಗಿದ್ದಾರೆ। 3 देवताओं के कार्य का गायन है ना? 3 ದೇವತೆಗಳ ಕಾರ್ಯದ ಗಾಯನ ಇದೆ ಅಲ್ವಾ? क्या? ब्रह्मा द्वारा स्थापना, ಏನಂತ? ಬ್ರಹ್ಮನ ಮುಖಾಂತರ ಸ್ಥಾಪನೆ, विष्णु द्वारा पालना, ವಿಷ್ಣುವಿನ ಮುಖಾಂತರ ಪಾಲನೆ, और शंकर द्वारा है? शंकर द्वारा विनाश। ಮತ್ತೆ ಶಂಕರ್ನ ಮುಖಾಂತರ ವಿನಾಶ ಅಂತ ಗಾಯನ ಇದೆ। तो ये विनाश का काम किसके सिर पर रखा ಮತ್ತೆ ಈ ವಿನಾಶದ ಕಾರ್ಯವನ್ನ ಯಾರ ತಲೆ ಮೇಲೆ ಇಟ್ಟಿದ್ದಾರೆ? है? शंकर ಶಂಕರ್ನ ತಲೆ ಮೇಲೆ ಇಟ್ಟಿದ್ದಾರೆ। की जिम्मेवारी हो गई, ಮತ್ತೆ ಶಂಕರ್ನ ಜವಾಬ್ದಾರಿ ಆಗೋಯ್ತು। और शंकर की जिम्मेवारी शंकर विनाश करता है क्या? ಮತ್ತೆ ಶಂಕರ್ನ ಜವಾಬ್ದಾರಿ ಆಗಿದೆ, ಆದ್ರೆ ಶಂಕರ ಏನ್ ವಿನಾಶ ಮಾಡ್ತಾನ? मुरली में तो बोला है कि शंकर क्या करता है? कुछ भी नहीं। ಮುರಳಿಯಲ್ಲಂತೂ ಹೇಳಿದ್ದಾರೆ ಶಂಕರ ಏನ್ ಮಾಡ್ತಾನೆ? ಏನೂ ಇಲ್ಲ। है? करना धरना ये कर्मेंद्रियों से होता है, ಮಾಡೋದು ಬಿಡೋದು ಇದೆಲ್ಲ ಕರ್ಮೇಂದ್ರಿಯಗಳ ಮುಖಾಂತರ ಆಗುತ್ತಾ, या बिना कर्मेंद्रियों के करना धरना होता है? ಅಥವಾ ಕರ್ಮೇಂದ್ರಿಯಗಳು ಇಲ್ದೇನೆ ಮಾಡೋದೆಲ್ಲ ಆಗೋಗುತ್ತಾ? है? कर्मेंद्रियों से होता है। ಕರ್ಮೇಂದ್ರಿಯಗಳಿಂದನೇ ಆಗುತ್ತೆ। और शंकर को तो चित्रों में ज्यादातर कर्म करते हुए दिखाया है, ಮತ್ತೆ ಶಂಕರನ್ಗಂತೂ ಚಿತ್ರಗಳಲ್ಲಿ ಜಾಸ್ತಿ ಕರ್ಮ ಮಾಡ್ತಾ ಇರೋದನ್ನ ತೋರಿಸಿದಾರ, या बैठे बैठे कोई काम नहीं करता निठल ಅಥವಾ ಕುತ್ಕೊಂಡಲ್ಲೇ ಯೋಗ ಮಾಡ್ತಾ ಇರೋ ಸ್ಟೇಜ್ ಅನ್ನ ತೋರಿಸಿದಾರ ಅಂತ ಕೇಳ್ತಾ ಇದ್ದಾರೆ। है। ಏನು ಕರ್ಮವನ್ನೇ ಮಾಡೋದಿಲ್ಲ ಅವರು, ನಿಟ್ಟೆಲ್ಲ ಆಗಿದೆ ಅಂದ್ರೆ ಅವ್ರೇನು ಕರ್ಮವನ್ನ ಮಾಡಲ್ಲ। है? ध्यान में बैठे रहे। ये कोई काम थोड़े ही है कर्मेंद्रियों का। ಯಾರೋ ಅಂದ್ರು ಧ್ಯಾನದಲ್ಲಿ ಕುತ್ಕೊಂಡಿರ್ತಾರೆ ಅಂತ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ ಮತ್ತೆ ಇದು ಕರ್ಮೇಂದ್ರಿಯಗಳಿಂದ ಮಾಡುವಂತ ಕರ್ಮ ಅಂತೂ ಆಗಿಲ್ಲ। याद में बैठना ये कोई कर्मेंद्रियों का काम है? ನೆನಪಿನಲ್ಲಿ ಕುತ್ಕೊಳ್ಳೋದು ಇದೇನು ಕರ್ಮೇಂದ್ರಿಯಗಳಿಂದ ಮಾಡುವಂತ ಕರ್ಮ ಆಗಿದೆನಾ? है? काम तो नहीं कहेंगे। ಇದಕ್ಕೆ ಕೆಲಸ ಅಂತೂ ಹೇಳೋದಿಲ್ಲ। तो
उसका काम कौन करता है? असुर संहारणी। ಮತ್ತೆ ಅವ್ರ ಕೆಲಸವನ್ನ ಯಾರು ಮಾಡ್ತಾರೆ? इस कौन गाई हुई है? ಅಸುರ ಸಂಗಾರಣಿ ಅಂತ ಹೇಳ್ಬಿಟ್ಟು ಯಾರ ಗಾಯನ ಇದೆ? शक्तियां गाई हुई। ಶಕ್ತಿಯರ ಗಾಯನೇನೆ ಇದೆ। वो असुरों का संहार करने वाली शक्तियां ಮತ್ತೆ ಅಸುರರ ಸಂಹಾರ ಮಾಡುವಂತ ಶಕ್ತಿಯರು नंबरवार हैं। ನಂಬರ್ ಆಗಿದ್ದಾರೆ। जो असुरों का संहार कर देती है। ಅವರೇ ಅಸುರರ ಸಂಹಾರ ಮಾಡ್ಬಿಡ್ತಾರೆ। और कलयुग के अंत में ಮತ್ತೆ ಕಲಿಯುಗದ ಅಂತ್ಯದಲ್ಲಿ सारी मनुष्य आत्माएं ಇಡೀ ಮನುಷ್ಯ ಆತ್ಮಗಳು रावण के राज्य में आकर असुर बनती है या नहीं बनती है? ರಾವಣನ ರಾಜ್ಯದಲ್ಲಿ ಬಂದ್ಬಿಟ್ಟು ಎಲ್ಲರೂ ಅಸುರರಾಗ್ತಾರೋ ಇಲ್ವೋ? है? बनती है। ಎಲ್ಲರೂ ಅಸುರರೇ ಆಗ್ತಾರೆ। तो महाकाली सब असुरों का संहार करेगी ಮತ್ತೆ ಮಹಾಕಾಲಿ ಎಲ್ಲ ಅಸುರರ ಸಂಹಾರವನ್ನ ಮಾಡ್ತಾರ या किसी को छोड़ देगी? ಅಥವಾ ಯಾರನ್ನಾದ್ರೂ ಬಿಟ್ಬಿಡ್ತಾರ? है? फिर ಯಾರನ್ನು ಬಿಡಲ್ಲ, ಎಲ್ಲರ ಸಂಹಾರ ಮಾಡ್ತಾರೆ। ಮತ್ತೆ अपना अपना हिसाब देखो। ಎಲ್ಲರೂ ನಿಮ್ಮ ಲೆಕ್ಕವನ್ನ ನೋಡ್ಕೊಳ್ಳಿ।